ಹೋಟೆಲ್ ಶೈಲಿಯ ಮೃದುವಾದ ಇನ್ಸ್ಟೆಂಟ್ ದೋಸೆ, ಸೆಟ್ ದೋಸೆ ಮಾಡೋ ವಿಧಾನ ತೋರಿಸಿದ್ದೀನಿ. ನೋಡಿ ಎಷ್ಟು ಮೃದುವಾಗಿದೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ಆದರೆ ನಂದು ಸ್ವಲ್ಪ ಯೆಲ್ಲೋಯಿಶ್ ಬಂದಿದೆ. ಯಾಕೆ ಅಂತಂದರೆ ನಾನು ಕಡಲೆಬೇಳೆ ಹಾಕಿದ್ದೆ. ನಿಮಗೆ ಬೆಳ್ಳಿಗೆ ಬರಬೇಕು ಅಂದರೆ ಕಡಲೆಬೇಳೆನ ಸ್ಕಿಪ್ ಮಾಡಿ ನಾನು ಬೇರೆ ಪದಾರ್ಥಗಳನ್ನ ಹಾಕಿದ್ದೀನಲ್ಲ ಅದನ್ನು ಹಾಕ್ಕೊಂಡು ಮಾಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂದರೆ ನೋಡಿ, ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಮೃದುವಾಗಿ ಬಂದಿದೆ ಅಂತ. ಮಾಡೋ ವಿಧಾನ ಸಂಪೂರ್ಣವಾಗಿ ತೋರಿಸಿದ್ದೀನಿ, ಎಲ್ಲೋ ಸ್ಕಿಪ್ ಮಾಡದೆ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲ ಕೊಡಬೇಕು ಅಂತ ಕೇಳ್ಕೊತೀನಿ. ತಡೆಯಾತಕ್ಕೆ ವಿಡಿಯೋ ಕಂಟಿನ್ಯೂ ಆಗುತ್ತೆ, ನೀವು ಮನೆಯಲ್ಲಿ ಮಾಡಿ. ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲಿ ಇವತ್ತು ತಿಂಡಿಗೆ ನಮ್ಮ ಅಣ್ಣಂದ್ರಿಬ್ಬರು ಇಲ್ಲ, ನಾನೇ ತಿಂಡಿ ಮಾಡ್ಕೋತಾ ಇರೋದು ನನ್ನ ಒಬ್ಬನಿಗೋಸ್ಕರ. ನನಗೆ ದೋಸೆ ಅಂದರೆ ತುಂಬ ಇಷ್ಟ. ಆದ್ದರಿಂದ ಇನ್ಸ್ಟೆಂಟಾಗಿ ದಿಢೀರಾಗಿ ನಾನು ಮೃದುವಾದ ಒಂದು ದೋಸೆಯನ್ನು ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ನಾನು ತೊಗೊಂಡಿರ್ತಕ್ಕಂಥ ಪದಾರ್ಥಗಳನ್ನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಈ ಒಂದು ಪಾವಿನ ಅಳತೆಯಲ್ಲಿ ಒಂದು ಪಾವು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಬನ್ಸಿ ರವೆ ಇದ್ರೂ ನಡೆಯುತ್ತೆ, ಚಿರೋಟಿ ರವೆ ಇದ್ರೂ ನಡೆಯುತ್ತೆ. ಹಾಗೆ ಇಲ್ಲಿ ಇದೇ ಪಾವ್ನಲ್ಲಿ ಕಾಲು ಪಾವಷ್ಟು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ತೆಳು ಅವಲಕ್ಕಿ ಇದ್ದರೆ ಅದು ನಡೆಯುತ್ತೆ. ಮತ್ತು 1-2 ಸ್ಪೂನು ಕಡಲೆಬೇಳೆ ತೊಗೊಂಡಿದ್ದೀನಿ. ಈಗ ಮೊದಲಿಗೆ ಇದನ್ನು ಚೆನ್ನಾಗಿ ತೊಳ್ಕೊಂಬಂದ್ಬಿಡ್ತೀನಿ. ಸ್ನೇಹಿತರೆ ನೋಡಿ, ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ. ಈಗ ಇದಕ್ಕೆ ನಾನು ಈ ರವೆಯನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿ ನಾನೇನು ಮಾಡ್ತೀನಿ, ಇದಕ್ಕೆ ಮೊಸರು ಹಾಕಿ ನೆನೆ ಹಾಕ್ತೀನಿ. ನಾನು ಮೊಸರಿನಲ್ಲಿ ಇವತ್ತು ದಿಢೀರ್ ದೋಸೆ, ಇನ್ಸ್ಟೆಂಟ್ ದೋಸೆ ಮಾಡ್ತಾಯಿದ್ದೀನಿ. ನಮಗೆ ದೋಸೆ ತಿನ್ನಬೇಕು ಅನ್ನಿಸ್ದಾಗ ನಾವು ಅಕ್ಕಿ, ಉದ್ದಿನ ಬೇಳೆ ಎಲ್ಲ ನೆನೆಸಿ ಮಾಡೋಷ್ಟು ಟೈಮ್ ಇಲ್ಲ ಅಂದರೆ ಈ ರೀತಿ ನಾವು ದಿಢೀರಾಗಿ ಮಾಡ್ಕೋಬಹುದು. ಬೇಗನೆ ಆಗುತ್ತೆ, ಸುಲಭವಾಗಿಯೂ ಆಗುತ್ತೆ, ಮೃದುವಾಗಿಯೂ ಬರುತ್ತೆ. ಈಗ ನಾನು ಮೊಸರು ಹಾಕಿ ಇದನ್ನು ನೆನೆಸ್ತೀನಿ. ನಿಮ್ಮ ಹತ್ರ ಹುಳಿ ಮೊಸರಿದ್ದರೆ ಇನ್ನೂ ಒಳ್ಳೆಯದು. ಸ್ನೇಹಿತರೆ ನೋಡಿ, ನಾನು ನಂದಿನಿ ಮೊಸರನ್ನು ಹಾಕಿದ್ದೀನಿ. ಈಗ ಇದನ್ನು ನಾನು ಮಿಕ್ಸ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಸಂಪೂರ್ಣ ಮೊಸರು ಹಾಕಿ ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ತೀನಿ. 1/4 ಗ್ಲಾಸಷ್ಟು ನೀರು ಹಾಕಿ ಇದನ್ನು ಮಿಕ್ಸ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಈ ಹದದಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಪಕ್ಕಕ್ಕೆ ಎತ್ತಿಟ್ಬಿಡೋಣ. ಸುಮಾರು ನಾನು ಒಂದು 20 ನಿಮಿಷದಿಂದ ಅರ್ಧ ಗಂಟೆವರೆಗೂ ಇದನ್ನು ಪಕ್ಕಕ್ಕೆ ಎತ್ತಿಡ್ತಾ ಇದ್ದೀನಿ. ಯಾಕೆಂದರೆ ನಾನು ಅರ್ಜೆಂಟ್ ಏನಿಲ್ಲ. ನಿಮಗೆ ದಿಢೀರಾಗಬೇಕು ಅಂತಂದರೆ ಒಂದು 10 ನಿಮಿಷ, ಯಾಕೆಂದರೆ ದಪ್ಪ ಅವಲಕ್ಕಿ ಹಾಕಿದ್ದೀವಲ್ಲ, ಸೊ ಅದರಿಂದ ಅದು ನೆನಿಬೇಕು. ಆದ್ದರಿಂದ ಅದೇ ತೆಳು ಅವಲಕ್ಕಿ ಹಾಕ್ಕೊಂಡ್ರೆ ನೀವು 10 ನಿಮಿಷಕ್ಕೆ ಹಿಂಗೆ ನೀರಲ್ಲಿ ಕಲಸಿಯೇ ಅಥವಾ ಮೊಸರಲ್ಲಿ ಕಲಿಸ್ಕೊಂಡೆ ರವೆ ಜೊತೆಗೆ ನೀವು ರುಬ್ಕೊಂಡ್ಬಿಡ್ಬೋದು. ಸ್ನೇಹಿತರೆ ನೋಡಿ, ಒಂದು 20 ನಿಮಿಷ ಆಯಿತು. ಈಗ ಇದು ಈ ಹದದಲ್ಲಿದೆ. ಈಗ ಇದನ್ನು ನಾನು ಈ ಜಾರಿಗೆ ಹಾಕ್ಕೊಂಡು ಇದನ್ನು ತೊಳೆದು ಸ್ವಲ್ಪ ನೀರು ಹಾಕಿ ದೋಸೆ ಹಿಟ್ಟು ರುಬ್ಕೋತೀವಲ್ಲ ಆ ಹದಕ್ಕೆ ನುಣ್ಣಿಗೆ ರುಬ್ಕೊಂಡು ಬರ್ತೀನಿ. ನಂತರ ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ಇಲ್ಲಿ ನಾನು ಇನ್ಸ್ಟೆಂಟ್ ದೋಸೆ ಆಗಿರೋದ್ರಿಂದ ಇದಕ್ಕೆ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಪುಡಿ ಉಪ್ಪು ಹಾಕ್ಕೊಂಡು ಜಾರನ್ನ ತೊಳೆದು ನೀರು ಹಾಕಿದ್ನಲ್ಲ ಅಷ್ಟೇ ಸಾಕಾಯಿತು. ಕರೆಕ್ಟಾಗಿ ಈಗ ದೋಸೆ ಹದಕ್ಕೆ, ಸಂಪಣದ ಹದಕ್ಕೆ ಬಂದಿದೆ. ಈಗ ದೋಸೆ ಮಾಡೋಣ ಬನ್ನಿ. ದಿಢೀರ್ ದೋಸೆ, ಮೃದುವಾದ ದಿಢೀರ್ ದೋಸೆ ತಿನ್ನಬೇಕು ಅಂದವರು ಈ ರೀತಿಯಲ್ಲಿ ನಾವು ಮಾಡ್ಕೋಬೋದು ಬೆಳಗ್ಗೆದ್ದು. ಸ್ನೇಹಿತರೆ ನೋಡಿ, ಇಲ್ಲಿ ನಾನು ಸೆಟ್ ದೋಸೆ ಮಾಡ್ತಾ ಇರೋದ್ರಿಂದ ಚಪಾತಿ ತವ ಇಟ್ಕೊಂಡಿದ್ದೀನಿ. ನೋಡಿ, ಕಾದು ಬಂದಿದೆ, ನೀವೇ ನೋಡ್ತಾ ಇದ್ದೀರಲ್ಲ. ನೀರು ಹಾಕಿ ಒಂದು ಸರಿ ಹದ ಮಾಡಿಕೊಂಡು ಈ ತವಾವನ್ನು ಲೋ ಫ್ಲೇಮ್ಗೆ ಇಟ್ಕೋಬೇಕು. ನಂತರ ದೋಸೆ ಸಂಪಳನ ಒಂದು ಸರಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಾತ್ರ ಮರಿಬೇಡಿ. ಸಾಕು, ಅದೇ ಹರಡ್ಕೊಳ್ಳುತ್ತೆ. ಈಗ ಸ್ಟವ್ನ ಹೈ ಫ್ಲೇಮ್ಗೆ ಇಟ್ಕೊಳ್ಳಿ. ನೋಡಿ ಹೇಗೆ ತೋತು ಬರೋಕ್ಕೆ ಶುರು ಆಯಿತು. ಇನ್ಸ್ಟೆಂಟ್ ದೋಸೆ ಆದ್ದರಿಂದ ನಾವು ಸೋಡಾನೋ ಈನೋನೋ ಹಾಕಲೇಬೇಕು. ಆವಾಗ ಮೃದುವಾಗಿ ನಿಮಗೆ ಹೋಟೆಲ್ ಶೈಲಿಯ ದೋಸೆ ಬರೋಕ್ಕೆ ಶುರು ಆಗುತ್ತೆ. ನೋಡ್ತಾ ಇದ್ದೀರಲ್ಲ. ಈಗ ಸುತ್ತ ನಾನು ಎಣ್ಣೆಯನ್ನು ಬಿಡ್ತಾಯಿದ್ದೀನಿ. ತುಪ್ಪ ಬೇಕಾದರೆ ತುಪ್ಪವನ್ನು ಬಳಸ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಸಾವಿರಾರು ತೂತುಗಳು ಬರ್ತಾ ಇದೆ. ಅಲ್ಲಿಗೆ ಎಷ್ಟು ಮೃದುವಾಗಿರುತ್ತೆ ಅನ್ನೋದನ್ನು ನೀವೇ ಅರ್ಥ ಮಾಡ್ಕೊಳ್ಳಿ.
ಸ್ನೇಹಿತರೆ, ಈಗ ತಿರುವು ಹಾಕ್ತೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಮಾಡ್ಕೊಳ್ಳಿ, ಹೇಗಿತ್ತು ಅಂತ ನಮಗೆ ಕಮೆಂಟ್ನಲ್ಲಿ ತಿಳಿಸಿ. ದೋಸೆ ತಿನ್ನಬೇಕು ಅಂದರೆ ಬೆಳಗ್ಗೆದ್ದು ದಿಢೀರಾಗಿ ಮಾಡ್ಕೋಬೋದು. ನೋಡಿ ಸ್ನೇಹಿತರೆ, ಸೆಟ್ ದೋಸೆ ಇದ್ದಂಗೆ ನೋಡಿ, ಸಖತ್ತಾಗಿದೆ. ಮಾಡಿಕೊಂಡು ತಿನ್ನಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ನಾನು ತಿಂಡಿ ತಿನ್ನೋಕೆ ಕೂತ್ಕೊಂಡಿದ್ದೀನಿ. ನೋಡಿ, ಹೋಟೆಲ್ ಶೈಲಿಯ ಮೃದುವಾದ ಇನ್ಸ್ಟೆಂಟ್ ಸೆಟ್ ದೋಸೆ ಎಷ್ಟು ಮೃದುವಾಗಿದೆ, ಹೂವಿನ ಥರ. ನೋಡಿ, ನಾನು ಇದಕ್ಕೆ ಕೆಂಪು ಚಟ್ನಿಯನ್ನು ಮಾಡ್ಕೊಂಡಿದ್ದೀನಿ. ನೀವು ಸಾಗು ಏನು ಬೇಕಾದರೂ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಹೂವಿನ ಥರ ಇದೆ. ಇದನ್ನು ಯಾರಾದರೂ ರವೆ ಮೊಸರು ಅವಲಕ್ಕಿ ಹಾಕಿ ಮಾಡಿರೋದು ಒಂಥರ, ದೋಸೆ ಸಂಪ್ಳನೇ ಆಡಿಸಿರೋದು ಅಂತಾರೆ ಗೊತ್ತಾಗದೇ ಇರೋರು. ಈಗ ನಾನು ತಿಂದು ಹೇಳ್ತೀನಿ. ಸಖತ್ತಾಗಿದೆ ರೀ. ನೀವು ಮಾಡ್ಕೊಂಡು ತಿನ್ನಿ, ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ನಮಸ್ಕಾರಗಳು. ಸೂಪರ್ ಆಗಿದೆ.